Rajan is younger than his father by 20 years. 5 years ago, his father age was 3 times elder than him. Find the present age of his father. ಅಂದರೆ ಏನು, ರಾಜನ್ ಇದ್ದಾನೆ, ಅವನ ತಂದೆಗಿಂತ 20 ವರ್ಷ ಕಿರಿಯ, ಅಂದರೆ ಚಿಕ್ಕವನಿದ್ದಾನೆ 5 ವರ್ಷಗಳ ಹಿಂದೆ, ಅಂದರೆ ಇವಾಗಿಂದ ಪ್ರೆಸೆಂಟ್ ಏಜ್ಗಿಂತ 5 ವರ್ಷಗಳ ಹಿಂದೆ. ಸೊ ಎಷ್ಟಿದೆ, ಅವನ ತಂದೆ ವಯಸ್ಸಿನಿಂದ ಅವನ ತಂದೆ ಅವನಿಗಿಂತ 3 ಪಟ್ಟು ಹಿರಿಯರಾಗಿದ್ದಾನೆ. 5 ವರ್ಷಗಳ ಹಿಂದೆ ಅವನ ತಂದೆ ಅವನಿಗಿಂತ 3 ಪಟ್ಟು ಹೆಚ್ಚಾಗಿದ್ದ ಅಂತ ಹೇಳ್ತಿದ್ದಾರೆ. ಸೊ ಅವನ ತಂದೆಯ ಪ್ರಸ್ತುತ ವಯಸ್ಸೆಷ್ಟನ್ನು ಕಂಡುಹಿಡಿಯಿರಿ. ಹಿಸ್ ಫಾದರ್ಸ್ ಪರ್ಸೆಂಟೇಜ್ ಬೇಕು ನಮಗೆ. ಓಕೆನಾ? ಸೇಮ್ ಬರೋಣ, ಫಸ್ಟ್ ಬರ್ಕೊಳ್ಳಿ. ಫಸ್ಟು ರಾಜನ್ ಅಂತ ಹಾಕೊಳ್ಳಿ, ಇದು ರೇಷಿ ಮೆಥಡ್ ಮಾಡಬೇಕು, ಈಸಿ ಆಗುತ್ತೆ. ರಾಜನ್ ಅಂತ ಆರ್ ಅಂತ ಬರೋಣ, ಮತ್ತು ಹಿಸ್ ಫಾದರ್ ಎಫ್ ಅಂತ ಬರೋಣ, ಫಾದರ್ಗೆ ಎಫ್ ಅಂತ ಬರೋಣ, ಸಾಕಾ? ಓಕೆ, ಏನು ಕೊಟ್ಟಿದ್ದಾರೆ? ರಾಜನ್ ಈಸ್ ಯಂಗರ್ ದೆನ್ ಈಸ್ ಫಾದರ್ ಬೈ 20 ಇಯರ್ಸ್. ಸೊ ತಂದೆ ಎಕ್ಸ್ ಇದ್ದರೆ, ಸಪೋಸ್ ಎಕ್ಸ್ ಇದ್ದರೆ ಅವನಿಗಿಂತ 20 ವರ್ಷ ಕಡಿಮೆ. ಸೊ ಎಕ್ಸ್ ಮೈನಸ್ 20 ಆಗ್ತಾನೆ ರಾಜನು, ಎಕ್ಸ್ ಮೈನಸ್ 20. ಓಕೆ, ಹಾಗಾದರೆ ಇದಾಯಿತು ಪ್ರೆಸೆಂಟು. ಪ್ರೆಸೆಂಟ್, ಇದು ಪ್ರೆಸೆಂಟ್ ಈಗ 0 ಇದ್ದಾಗ. ಅದೇ 5 ಇಯರ್ಸ್ ಹಿಂದೆ ಅಂದರೆ 5 ಇಯರ್ಸ್ ಹಿಂದೆ -5ನಾ? 5 ಇಯರ್ಸ್ ಅಂದರೆ ಎಲ್ಲ ಎರಡರಲ್ಲಿ -5 ಗೊತ್ತಾ? ಎಕ್ಸ್ ಮೈನಸ್ 20 ಮೈನಸ್ 5 ರೆಷ್ಟು ಎಕ್ಸ್ ಮೈನಸ್ 5. ಎಷ್ಟಾಗುತ್ತೆ? ಎಕ್ಸ್ ಮೈನಸ್ 25, ಇದು ಎಕ್ಸ್ ಮೈನಸ್ 5. ಇದು 5 ಇಯರ್ಸ್ ಹಿಂದ್ಗಡೆ, ಇದು 5 ಇಯರ್ಸ್ ಹಿಂದ್ಗಡೆ ಇರೋ ಟೈಮ್. ಸೊ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಕಂಡೀಷನ್ ಈಗ? 5 years ago his father's age was 3 times than his elder son. 5 years ago ಅಂದರೆ ಏನು? 5 ವರ್ಷಗಳ ಹಿಂದೆ. ಇದೆಷ್ಟಾಗಿದೆ? 3 times ಹಿಸ್ ಫಾದರ್. ಏನು ಕೊಟ್ಟಿದ್ದಾರೆ? ಹಿಸ್ ಫಾದರ್ ಏಜ್ ವಾಸ್ 3 times ಆಫ್ ಹಿಸ್ 3 times ಎಲ್ಡರ್ ದೆನ್ ಹಿಮ್. ಅಂದರೆ ಇವನ ತಂದೆಯ ವಯಸ್ಸು ಇವನಿಂದ 3 ಪಟ್ಟು ಹೆಚ್ಚಿದೆ. ಓಕೆ, ಸೊ ಏನು? 3x ಮೈನಸ್ 225 ರೆಷ್ಟು ಎಕ್ಸ್ ಮೈನಸ್ 5 ಇದೆ ತಾನೆ? ಇವನ ತಂದೆ ಹೆಚ್ಚು 5 ವರ್ಷ ಹಿಂದೆ ಅಂತ ಅವನಿಂದ 3 ಪಟ್ಟು ಹಿರಿಯನಾಗಿದ್ದಾನೆ. ಕರೆಕ್ಟಾಗಿ 3 ಪಟ್ಟು ಹಿರಿಯನಾಗಿದ್ದಾನೆ 5 ವರ್ಷಗಳ ಹಿಂದೆ. ಸೊ ಇದನ್ನು 2 ಇಕ್ವೇಷನ್ ಬರ್ತಿದೆ. ಇದು ಒಂದು ಇಕ್ವೇಷನ್ 1, ಇದು ಇಕ್ವೇಷನ್ 2. ನಮಗೆ 2 ಇಕ್ವೇಷನ್ ಸಿಕ್ಕಿದೆ. ಬೇಕಾದ್ರೆ ಸಾಲ್ವ್ ಮಾಡಿ ನೋಡಿ ಏನು ಬರುತ್ತೆ ಈಗ. ಇದು ಇಕ್ವೇಷನ್ 2 ಸಾಲ್ವ್ ಮಾಡೋಣ. ಏನಾಗುತ್ತೆ? 3x ಮೈನಸ್ 25 ಮೂರಲೆ 75 ಈಕ್ವಲ್ಸ್ ಟು ಎಕ್ಸ್ ಮೈನಸ್ 5. ಸೊ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ? 2x. ಇದು ಆ ಕಡೆ ಹೋದರೆ ಎಷ್ಟಾಗುತ್ತೆ? 70. ಎಕ್ಸ್ ಈಕ್ವಲ್ಸ್ ಟು 35. ಆನ್ಸರ್ ಇಲ್ಲೇ ಬಂತಲ್ಲ, ಎಕ್ಸ್ ಈಕ್ವಲ್ಸ್ 35. ಸೊ ಎಕ್ಸ್ ಈಕ್ವಲ್ಸ್ ಟು 35. ಸೊ ಸಿ ಈಸ್ ಕರೆಕ್ಟ್.